ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಪ್ಪಳದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಆರೋಪಿಯನ್ನ ಬಂಧಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು ಕೊಪ್ಪಳದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕೊಪ್ಪಳದಲ್ಲಿ ಮತ್ತೊಂದು ಲವ್ ಜಿಹಾದ್. ಆರೋಪಿ ಮತ್ತು ಭಜರಂಗ ದಳ ಮಧ್ಯೆ ವಾಗ್ವಾದ. 8 ಭಜರಂಗ ದಳದ ಕಾರ್ಯಕರ್ತರ ಬಂಧನ. ಕೊಪ್ಪಳದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಕೊಪ್ಪಳ ನಗರದ ಖಾಸಗಿ ಹೋಟೆಲ್ ಬಳಿ ಅಪ್ರಾಪ್ತ ಹಿಂದೂ ಯುವತಿಯ ಜೊತೆಗೆ ಮುಸ್ಲಿಂ ಯುವಕ ಹೋಟೆಲ್ನಲ್ಲಿ ಸಿಕ್ಕಿದ್ದ. ಈ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಭಜರಂಗ ದಳದ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು. ಈ ವೇಳೆ ಶಮೀರ್ ಹಾಗೂ ಭಜರಂಗ ದಳದ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಪರಸ್ಪರ ಹಲ್ಲೆಯಾಗಿದೆ. ತನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಶಮೀರ್ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. 8 ಭಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರಕರಣದ ಕುರಿತು ಅಪ್ರಾಪ್ತ ಬಾಲಕಿಯ ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಮುಂಚೆ ಅವನು ಮನೆ ಒಳಗೆ ಹೊಕ್ಕಿದ್ದ ಸರ್. ಅವನು ನಮ್ಮ ಮನೆ ಒಳಗೆ ಹೊಕ್ಕಿದ್ದ. ಅವನು ಹಿಡಿದು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದಿವಿ ಸರ್. ಇಲ್ಲೇ ರಾಜಿ ಪಂಚಾಯತಿ ಮಾಡಿ ಕಳಿಸ್ಬಿಟ್ರು. ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಲಿಲ್ಲ. ಯಾವುದೋ ಒಂದು ಹುಡುಗಿ ಕೂಡ ಅವನು ಅಲ್ಲಿದ್ದಂತೆ ಸರ್. ಆ ವಿಡಿಯೋ ಅವ್ರ ತಂಗಿದಿತ್ತಲ್ಲ, ನೀನು ಬಾ ಅಂತೇಳಿ ಇವನ ನೋಡು, ಐಡೆಂಟಿಫೈ ಮಾಡು, ನಿಮ್ದು ಹಿಂದಕ್ಕಾಗಿತ್ತಂದಲ್ಲ ಅಂತ ಟೋಟಲಿ ಬ್ಲಾಕ್ ಮೇಲ್ ಮಾಡಿ ಅಂತ. ಇನ್ನು ಘಟನೆಯ ವಿಷಯ ತಿಳಿಯುತ್ತಲೇ ನಗರ ಪೊಲೀಸ್ ಠಾಣೆಗೆ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಭೇಟಿ ನೀಡಿದ್ರು. ಬಳಿಕ ಬಿಜೆಪಿ ನಾಯಕರ ದಂಡೆ ಆಗಮಿಸಿತು. ಜೊತೆಗೆ ನೂರಾರು ಹಿಂದೂ ಕಾರ್ಯಕರ್ತರು ಕೂಡ ಠಾಣೆಗೆ ಆಗಮಿಸಿದ್ರು. ಈ ವೇಳೆ ಠಾಣೆಯಲ್ಲಿ ಬಿಜೆಪಿ ನಾಯಕರು ಎಸ್ಪಿ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಲವ್ ಜಿಹಾದ್ ನಡೆದ್ರು ಪೊಲೀಸರು ವಿನಾಕಾರಣ ಹಿಂದೂ ಕಾರ್ಯಕರ್ತರಿಗೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಸಮೀರ್ ಅವರಿಗೆ ಹೊಡೆದು ಬಿಟ್ಟು ಅವ್ರ ಮೊಬೈಲ್ ಕಸ್ಕೊಂಡು ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ. ಗಂಗಾವತಿ ನಮ್ಮ ಕೊಪ್ಪಳ ಟೌನಲ್ಲಿ ಏನಾದ್ರು ಸ್ವಲ್ಪ ಇಂಜುರೀಸ್ ಆಗಿದೆ. MRI ಮಾಡಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರದ್ದು ಕಂಪ್ಲೇಂಟ್ ಮೇರೆಗೆ ಇಲ್ಲಿ FIR ದಾಖಲಾಗಿದೆ. 8 ಜನಕ್ಕೆ ನಾವು ಆಲ್ರೆಡಿ ವಿಚಾರಣೆಗೆ ವಶಪಡಿಸಿಕೊಂಡು ವಿಚಾರಣೆ ನಡೀತಾ ಇದೆ. ಮುಂದಿಂದು ಅವರು ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ ನಾವು ಅವರಿಗೆ ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ತೀವಿ. ಒಂದು ಹುಡುಗಿ ಜೊತೆ ಅವರಲ್ಲಿ ಕಾಫಿಯಲ್ಲಿ ಕೂತಿದ್ರು ಅಂತ ಹೇಳಿ ಆ ಟೈಮಲ್ಲಿ ಬಂದು ಒಂದು 5-6 ಜನ ಬಂದು ಗಲಾಟೆ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಹೊಡೆದು ಅಸಾಲ್ಟ್ ಮಾಡಿದ್ದಾರೆ ಅಂತ. ಅಪ್ರಾಪ್ತ ಹಿಂದೂ ಬಾಲಕಿಯನ್ನ ಪುಸಲಾಯಿಸಿ ಲವ್ ಜಿಹಾದ್ಗೆ ಯತ್ನಿಸಿದ ಆರೋಪಿ ಶಮೀರ್ನನ್ನ ಬಂಧಿಸಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕೊಪ್ಪಳದಲ್ಲಿ ಲವ್ ಜಿಹಾದ್ನಂತಹ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ದು ಆತಂಕಕಾರಿ ವಿಷಯ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.